ನಮಸ್ಕಾರ. ಮುಖ್ಯಾಂಶಗಳು. ಬೆಳಗಾವಿ, ಧಾರವಾಡ ಜಿಲ್ಲೆಗಳಲ್ಲಿ ಕೊರೋನಾ ಸ್ಥಿತಿಗತಿ ಪರಾಮರ್ಶೆ. ಆಮ್ಲಜನಕ ಲಸಿಕೆ ಪೂರೈಕೆಗೆ ಪ್ರಥಮ ಆದ್ಯತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು. ಜೂನ್ ಅಂತ್ಯದೊಳಗೆ ಗ್ರೇಡಿಂಗ್ ಮಾದರಿ ಫಲಿತಾಂಶ. ಎಸ್ಎಸ್ಎಲ್ಸಿಗೆ 2 ದಿನದ ಪರೀಕ್ಷೆ. ಎಸ್ ಸುರೇಶ್ ಕುಮಾರ್. ವರ್ಷಾಂತ್ಯಕ್ಕೆ ದೇಶದ 130 ಕೋಟಿ ಜನರಿಗೆ ಲಸಿಕೆ. ಈ ತಿಂಗಳು ರಾಜ್ಯಕ್ಕೆ 50 ಲಕ್ಷ ಡೋಸ್ ಉಚಿತ ಪೂರೈಕೆ. ಸಚಿವ ಡಿವಿ ಸದಾನಂದಗೌಡ. ಹಾಗೂ ಕರ್ನಾಟಕ ಕರಾವಳಿಯತ್ತ ನೈಋತ್ಯ ಮುಂಗಾರು. ರಾಜ್ಯದ ಹಲವೆಡೆ 2 ದಿನ ವ್ಯಾಪಕ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಕೋವಿಡ್-19 ಸ್ಥಿತಿಗತಿ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಸಚಿವರಾದ ಬಸವರಾಜ ಬೊಮ್ಮಾಯಿ, ಡಾ ಕೆ ಸುಧಾಕರ್, ಉಮೇಶ್ ಗತ್ತಿ, ಶ್ರೀಮಂತ್ ಪಾಟೀಲ್, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ರಾಜೀವ್, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ ರಾಜ್ಯ ಸರ್ಕಾರ ಕೊರೋನಾ ನಿರ್ವಹಣೆಗೆ ಆಕ್ಸಿಜನ್ ಹಾಗೂ ಲಸಿಕೆ ಪೂರೈಕೆ ಸೇರಿದಂತೆ ಆರೋಗ್ಯ ಮೂಲಸೌಕರ್ಯಗಳ ವೃದ್ಧಿಗೆ ಅಗತ್ಯ ಕ್ರಮ ಕೈಗೊಂಡಿದೆ. ಮುಂಬರುವ ದಿನಗಳಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಒತ್ತು ನೀಡಿ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದರು. ಕೋವಿಡ್ ಸೋಂಕಿತರಿಗೆ ಸಮರ್ಪಕ ಚಿಕಿತ್ಸೆ ಒದಗಿಸುವುದು ಸೇರಿದಂತೆ ಆಡಳಿತಾತ್ಮಕ ಸುಧಾರಣೆಗೆ ಒತ್ತು ನೀಡಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಆಮ್ಲನ್ ಆದಿತ್ಯ ಬಿಸ್ವಾಸ್ ಅವರನ್ನು ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬಿಮ್ಸ್ನ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಪ್ರಕಟಿಸಿದರು. ಮಳೆ ಹಾಗೂ ಪ್ರವಾಹ ಸಂದರ್ಭದಲ್ಲಿ ಹಾನಿಗೊಳಗಾದ ಮನೆಗಳ ನಿರ್ಮಾಣಕ್ಕೆ ಬಿಡುಗಡೆಯಾಗಿರುವ ಹಣವನ್ನು ಬಳಸಿಕೊಂಡು ಅಗತ್ಯ ದಾಖಲೆಗಳನ್ನು ನೀಡಿದರೆ ತಕ್ಷಣವೇ ಮುಂದಿನ ಕಂತಿನ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು. 1500 LPM ಆಕ್ಸಿಜನೇಟರ್ ನಿರ್ಮಿಸಲು ಅನುಮತಿಯನ್ನು ಇವತ್ತು ಕೊಟ್ಟಿದ್ದೇವೆ. ಮೊದಲನೇ ಡೋಸ್ ಲಸಿಕೆ ಪಡೆದವರಿಗೆ 2ನೇ ಡೋಸ್ ಲಸಿಕೆ ನೀಡೋದಕ್ಕೆ ಇನ್ನೇನು ಸಮಸ್ಯೆ ಇಲ್ಲ. ನಾಳೆಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಬರ್ತಾ ಇದೆ. ಅದನ್ನು ವಿತರಣೆ ಮಾಡಿ ಇದು ಆದ್ಯತೆ ಮೇಲೆ ಬೆಳಗಾವಿ ಜಿಲ್ಲೆಗೆ ಮಾಡೋರಿದ್ದೇವೆ. ಜಿಲ್ಲೆಯಲ್ಲಿ 304 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಲಭ್ಯ ಇದೆ. ಇದರ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿದ್ದೇನೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯ ಬಲಪಡಿಸೋದಕ್ಕೆ ಅಗತ್ಯ ಇರುವ ಎಲ್ಲ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೇವೆ. ರೆವಿನ್ಯೂ ಕಮಿಷನರ್ ಆಗಿರೋ ರೀಜನಲ್ ಕಮಿಷನರ್ ಆಗಿರುವಂಥ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅವರನ್ನು ಬೆಳಗಾವಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಆಡಳಿತಾಧಿಕಾರಿಯಾಗಿ ಇವತ್ತೇ ನೇಮಕ ಮಾಡಿದ್ದೇನೆ. ಅವರು ನಾಳೆಯಿಂದಲೇ ಕೆಲಸ ಪ್ರಾರಂಭ ಮಾಡ್ತಾರೆ. ತತ್ಕ್ಷಣ ಅಲ್ಲಿ ಸರಿಪಡಿಸೋಕ್ಕೆ ಏನೇನು ಕ್ರಮವನ್ನು ತಗೊಳ್ಬೇಕು ಅದು ಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೇನೆ. ನಾಳೆಯಿಂದ ಆ ಕೆಲಸವನ್ನು ಅವರೆಲ್ಲ ಮಾಡ್ತಾರೆ. ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ರಾಜ್ಯದಲ್ಲಿ ಈವರೆಗೆ 3 ಕೋಟಿ ಕೋವಿಡ್ ಮಾದರಿಗಳ ಪರೀಕ್ಷೆಯನ್ನು ನಡೆಸಲಾಗಿದೆ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಕೋವಿಡ್ ಪರೀಕ್ಷೆಗಳನ್ನು ನಡೆಸುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಬೆಳಗಾವಿ ಜಿಲ್ಲೆಗೆ 7 ಆಕ್ಸಿಜನ್ ಘಟಕಗಳನ್ನು ಮಂಜೂರು ಮಾಡಲಾಗಿದ್ದು ಶೀಘ್ರ ಕಾರ್ಯಾರಂಭ ಮಾಡಲಿವೆ. 54 ತಜ್ಞ ವೈದ್ಯರು ಸೇರಿದಂತೆ ಒಟ್ಟು 144 ವೈದ್ಯರನ್ನು ಜಿಲ್ಲೆಗೆ ಹೊಸದಾಗಿ ನಿಯೋಜಿಸಲಾಗಿದೆ ಎಂದರು. ಬಳಿಕ ಧಾರವಾಡ ಜಿಲ್ಲೆಗೆ ತೆರಳಿದ ಮುಖ್ಯಮಂತ್ರಿ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಂಗಣದಲ್ಲಿ ಕೊರೋನಾ ಸ್ಥಿತಿಗತಿ ಕುರಿತು ಜನಪ್ರತಿನಿಧಿಗಳು, ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್, ಸಚಿವರಾದ ಡಾ ಕೆ ಸುಧಾಕರ್, ಬಸವರಾಜ ಬೊಮ್ಮಾಯಿ, ಸಿಸಿ ಪಾಟೀಲ್, ಸಂಸದರು ಹಾಗೂ ಶಾಸಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಜಿಲ್ಲೆಯ ಸೋಂಕು ಸ್ಥಿತಿಗತಿಗಳ ಮಾಹಿತಿ ಪಡೆದು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ಪಾಲನೆಯೊಂದಿಗೆ ಕೊರೋನಾ ನಿರ್ವಹಣೆಗೆ ಶ್ರಮಿಸುವಂತೆ ತಿಳಿಸಿದರು. ಕೋವಿಡ್-19 2ನೇ ಅಲೆ ಸೋಂಕು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ತಜ್ಞರ ಸಲಹೆ ಮೇರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ರದ್ದು ಮಾಡಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಪ್ರಕಟಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು 2 ಪ್ರಶ್ನೆ ಪತ್ರಿಕೆಗಳಾಗಿ ಬಹು ಆಯ್ಕೆ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಅವರು, ಪರೀಕ್ಷೆ ನಡೆಸಲು 12 ದಿನಗಳು ಬೇಕಾಗುತ್ತದೆ. ಆದರೆ ಕೋವಿಡ್ ಸಂದರ್ಭದಲ್ಲಿ ಅಷ್ಟು ದಿನಗಳ ಕಾಲ ಪರೀಕ್ಷೆ ನಡೆಸುವುದು ಸೂಕ್ತವಲ್ಲ ಎಂಬ ನಿರ್ಧಾರಕ್ಕೆ ಬರಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಥಮ ಪಿಯುಸಿಯಲ್ಲಿ ಗಳಿಸಿದ ದರ್ಜೆ ಆಧಾರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲೂ ವಿವಿಧ ದರ್ಜೆಗಳನ್ನು ನೀಡಲಾಗುವುದು. ಒಂದು ವೇಳೆ ಮಂಡಳಿ ನೀಡಿದ ಗ್ರೇಡಿಂಗ್ ಬಗ್ಗೆ ಸಮಾಧಾನ ಇಲ್ಲದ ವಿದ್ಯಾರ್ಥಿಗಳು ತಮ್ಮ ಆಕ್ಷೇಪ ಸಲ್ಲಿಸಿದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಬಂದ ಬಳಿಕ ಪರೀಕ್ಷೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು.
ಸಿಇಟಿ, ನೀಟ್, ಜೆಇಇ ಇತ್ಯಾದಿ ಪರೀಕ್ಷೆಗಳನ್ನು ಬರೆಯುವ ಗುರಿಯನ್ನು ಹೊಂದಿರುವ ವಿದ್ಯಾರ್ಥಿಗಳು ನಿರಾಶರಾಗದೆ ಅಧ್ಯಯನ ಮುಂದುವರಿಸಿ ಗುರಿ ಮುಟ್ಟಲು ಅವಕಾಶವಿದೆ ಎಂದರು. ಮುಖ್ಯಮಂತ್ರಿಗಳು ಹಾಗೂ ಹಿರಿಯ ಸಚಿವರ ಚರ್ಚೆಯ ಬಳಿಕ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ನಿರ್ಧಾರಕ್ಕೆ ಬರಲಾಗಿದೆ. ರಾಜ್ಯದಲ್ಲಿ 8,75,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು 2 ಪತ್ರಿಕೆಗಳಾಗಿ ವಿಭಜಿಸಿ ಪರೀಕ್ಷೆ ನಡೆಸಲಾಗುವುದು. ಒಂದು ಪತ್ರಿಕೆಯಲ್ಲಿ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ 40 ಅಂಕಗಳಂತೆ 120 ಅಂಕಗಳಿಗೆ 3 ಗಂಟೆಯ ಅವಧಿಯಲ್ಲಿ ಬಹು ಆಯ್ಕೆ ಮಾದರಿ ಪರೀಕ್ಷೆಯನ್ನು ನಡೆಸಲಾಗುವುದು. ಉಳಿದ 3 ಭಾಷಾ ವಿಷಯಗಳಿಗೂ ಇದೇ ಮಾದರಿಯ ಒಂದು ಪರೀಕ್ಷೆ ನಡೆಸಲಾಗುವುದು. ಪರೀಕ್ಷೆಗಾಗಿ 6,000 ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಸಚಿವರು ಹೇಳಿದರು. ಆ ಅಂಕಗಳ ಆಧಾರದ ಮೇಲೆ ಒಂದಷ್ಟು ಮಾನದಂಡಗಳನ್ನ ನಮ್ಮ PUC ಇಲಾಖೆ ಮಂಡಳಿ ಅದು ರಿಲೀಸ್ ಮಾಡುತ್ತೆ. ಅದರ ಆಧಾರದ ಮೇಲೆ ನಾವು A+, A, B, C ಆ ರೀತಿ ಒಂದು ಗ್ರೇಡೇಷನ್ಸ್ ಬರ್ತದೆ. ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸಲ್ಲಿ ಇರುತ್ತೆ. SSLC ಪರೀಕ್ಷೆಯಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಭಾಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಆ್ಯಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳು ಒಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ಪ್ರಶ್ನೆಗಳು ನೇರ ಮತ್ತು ಸರಳವಾಗಿರಲಿದ್ದು ವಿದ್ಯಾರ್ಥಿಗಳಿಗೆ A+, B+, ಇತ್ಯಾದಿಯಾಗಿ ದರ್ಜೆ ನೀಡಲಾಗುವುದು. ಅಲ್ಲದೆ ವಲಸೆ ಹೋದ ಮಕ್ಕಳಿಗೆ ಅವರು ವಾಸವಿರುವ ಕೇಂದ್ರದಲ್ಲೇ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದು. ಆದರೆ PUC ಮತ್ತು SSLCಯ ವಿದ್ಯಾರ್ಥಿಗಳನ್ನು ಯಾವುದೇ ಕಾರಣಕ್ಕೂ ಅನುತ್ತೀರ್ಣಗೊಳಿಸುವುದಿಲ್ಲ. ಹೀಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಪರೀಕ್ಷಾ ಮೇಲ್ವಿಚಾರಕರು ಲಸಿಕೆ ಪಡೆಯುವುದು ಕಡ್ಡಾಯ. ಹಿಂದಿನ ಬಾರಿ ಪ್ರತಿ ಕೊಠಡಿಯಲ್ಲಿ 18 ರಿಂದ 20 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದರು. ಆದರೆ ಈ ಬಾರಿ ಪ್ರತಿ ಕೊಠಡಿಗೆ 10 ರಿಂದ 12 ವಿದ್ಯಾರ್ಥಿಗಳನ್ನು ಮಾತ್ರ ಕೂರಿಸಲಾಗುವುದು. ಪರೀಕ್ಷೆಗೆ ಹಾಜರಾಗುವ ಎಲ್ಲ ವಿದ್ಯಾರ್ಥಿಗಳಿಗೆ N95 ಮಾಸ್ಕ್ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದ್ದು 20 ದಿನ ಮೊದಲೇ ದಿನಾಂಕ ಪ್ರಕಟಿಸಲಾಗುವುದು. ಜೂನ್ 25 ರಿಂದ 30ರ ದಿನಾಂಕದೊಳಗೆ PUC ಗ್ರೇಡಿಂಗ್ ಫಲಿತಾಂಶವನ್ನು, ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲ ವಾರದೊಳಗೆ SSLC ಮಕ್ಕಳ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಒಂದು ವೇಳೆ ಕೋವಿಡ್ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಾದಲ್ಲಿ SSLC ಪರೀಕ್ಷೆ ನಡೆಸುವ ಅಥವಾ ರದ್ದುಪಡಿಸುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದರು. SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ಭಾಗ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತು SSLC ಇದು PUC ಇದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾರ್ಕ್ಸ್ಗೆ ಒಂದಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನನ್ನು ಇವತ್ತು ನಾವು ಜೂನ್ ಎಷ್ಟು ತರ್ತೀವಿ, 4th ಇದ್ದೀವಿ ನಾವು. ಐ ಥಿಂಕ್ ಬೈ ಜೂನ್ 25th to June 30th ವಿಲ್ ಕಮ್ ಔಟ್ ವಿತ್ ದ ಲಿಸ್ಟ್. ಬೆಂಗಳೂರಿನ ಕೆಆರ್ಪುರಂನಲ್ಲಿಂದು ಸಚಿವ ಬೈರತಿ ಬಸವರಾಜು ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ದಿನಸಿ ಕಿಟ್ಗಳ ವಿತರಣೆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಚಾಲನೆ ನೀಡಿದರು. ಬಳಿಕ ಸದಾನಂದಗೌಡ ಡಿಸೆಂಬರ್ ಅಂತ್ಯದ ವೇಳೆಗೆ ದೇಶದ 130 ಕೋಟಿ ಜನರಿಗೂ ಕೋವಿಡ್ ಲಸಿಕೆ ನೀಡುವ ಉದ್ದೇಶವಿದೆ. ಜೂನ್ ಅಂತ್ಯದವರೆಗೆ ರಾಜ್ಯಕ್ಕೆ ಕೇಂದ್ರದಿಂದ 50 ಲಕ್ಷ ಡೋಸ್ ಲಸಿಕೆ ನೀಡಲಾಗುತ್ತದೆ. ರಾಜ್ಯ ಸರ್ಕಾರ ಕೂಡ 15 ಲಕ್ಷ ಡೋಸ್ ಲಸಿಕೆ ಖರೀದಿಸಲು ಮುಂದಾಗಿದೆ. ಈ ತಿಂಗಳಲ್ಲಿ ಒಟ್ಟು 65 ಲಕ್ಷ ಡೋಸ್ ಲಸಿಕೆ ರಾಜ್ಯಕ್ಕೆ ಲಭ್ಯವಾಗಲಿದೆ ಎಂದರು. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಜನರಿಗೆ ನೆರವು ನೀಡುವಲ್ಲಿ ಹಲವು ಸಂಘಟನೆಗಳು, ಜನಪ್ರತಿನಿಧಿಗಳು ಶ್ರಮಿಸುತ್ತಿರುವುದು ಸ್ವಾಗತಾರ್ಹ ಎಂದ ಅವರು, ಜನತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವ ಮೂಲಕ ಕೊರೋನಾ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯ ಸಭೆ ಉದ್ದೇಶಿಸಿ ಮಾತನಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರು, ಆತ್ಮನಿರ್ಭರ ಸಶಕ್ತ ಭಾರತದ ನಿರ್ಮಾಣಕ್ಕಾಗಿ ವಿಜ್ಞಾನಿಗಳು ನಿರ್ದಿಷ್ಟ ಕಾರ್ಯಸೂಚಿಯೊಂದಿಗೆ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಭಾರತದಲ್ಲಿ ಸಣ್ಣ ಕೈಗಾರಿಕೆಯಿಂದ ಹಿಡಿದು ನವೋದ್ಯಮಗಳವರೆಗೆ
ಕೃಷಿಯಿಂದ ಶಿಕ್ಷಣ ಕ್ಷೇತ್ರದವರೆಗೆ ಅಪಾರ ಸಾಧ್ಯತೆಗಳಿವೆ. ಇವುಗಳನ್ನು ಸಾಧ್ಯವಾಗಿಸುವ ಜವಾಬ್ದಾರಿ ವಿಜ್ಞಾನಿ ಸಮೂಹದ್ದಾಗಿದೆ ಎಂದರು. मानवता पर कोई बड़ा संकट आया है. साइंस ने और बेहतर भविष्य के रास्ते तैयार कर दिए हैं. संकट में समाधान और संभावनाओं को तलाशना, एक नए सामर्थ्य का सृजन कर देना, और यही तो साइंस का मूलभूत स्वभाव है, बेसिक नेचर है. यही काम सदियों से दुनिया के और भारत के वैज्ञानिकों ने किया है. यही काम वो आज एक बार फिर कर रहे हैं. किसी आइडिया को थियरी के रूप में लाना, लैब में उसका प्रैक्टिकल करना और फिर इम्प्लीमेंट करते समय यानी समाज को उसको फिर सुपुर्द कर दे देना. ये काम ಕೋವಿಡ್ ಸೋಂಕು ಆರಂಭವಾದ ಒಂದೇ ವರ್ಷದಲ್ಲಿ ನಮ್ಮ ವಿಜ್ಞಾನಿಗಳು ದೇಶೀಯ ಲಸಿಕೆ ಅಭಿವೃದ್ಧಿಪಡಿಸಿದರು, ಕೋವಿಡ್ ಪರೀಕ್ಷಾ ಕಿಟ್ ನಿರ್ಮಿಸಿದರು, ಇಷ್ಟು ಕಡಿಮೆ ಸಮಯದಲ್ಲಿ ಹೊಸ ಔಷಧಗಳನ್ನು ತಯಾರಿಸಿದರು. ಈ ಕ್ಷೇತ್ರದಲ್ಲಿ ಭಾರತ ಆತ್ಮನಿರ್ಭರವಾಗಲು ಅವಿರತ ಶ್ರಮ ವಹಿಸಿದರು. ಇಂಥ ಅಸಾಧಾರಣ ಪ್ರತಿಭೆಗಳಿಂದಲೇ ದೇಶ ಕೋವಿಡ್ ವಿರುದ್ಧ ಯಶಸ್ವಿಯಾಗಿ ಹೋರಾಟ ನಡೆಸಲು ಸಾಧ್ಯವಾಗುತ್ತಿದೆ ಎಂದರು. ವಿಜ್ಞಾನ, ಮಾರುಕಟ್ಟೆ ಹಾಗೂ ಉದ್ಯಮದೊಂದಿಗೆ ಸೇರಿದಾಗ ಪ್ರಗತಿ ಸಾಧ್ಯವಾಗುತ್ತದೆ. ಸಿಎಸ್ಐಆರ್ ಅಂಥದೊಂದು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ಶುದ್ಧ ಇಂಧನ, ಸುಸ್ಥಿರ ಅಭಿವೃದ್ಧಿಯಲ್ಲಿ ವಿಶ್ವಕ್ಕೆ ಭಾರತ ದಾರಿ ತೋರುತ್ತಿದೆ. ಸಾಫ್ಟ್ವೇರ್ನಿಂದ ಸ್ಯಾಟಲೈಟ್ವರೆಗೆ ಸ್ವಾವಲಂಬನೆಗೆ ಒತ್ತು ನೀಡಲಾಗಿದೆ ಎಂದು ಪ್ರಧಾನಿ ಹೇಳಿದರು. ನಮ್ಮ ಗಮನ ವರ್ತಮಾನಕ್ಕಿಂತ 2 ಹೆಜ್ಜೆ ಮುಂದಿರಬೇಕು. ಈ ದಶಕದೊಂದಿಗೆ ಮುಂದಿನ ದಶಕದ ಕುರಿತಾಗಿಯೂ ಈಗಲೇ ಚಿಂತನೆ ನಡೆಸಬೇಕು. ಈಗ ಕೋವಿಡ್ನಂತಹ ಸೋಂಕು ಬಂದಿದೆ, ಮುಂದೆ ಬೇರೆ ಯಾವುದಾದರೂ ಇಂತಹ ಸಂಕಷ್ಟ ನಿರ್ಮಾಣವಾಗಬಹುದು. ಅದಕ್ಕೆ ಈಗಿನಿಂದಲೇ ಸಿದ್ಧತೆ ನಡೆಸಬೇಕು. ಹವಾಮಾನ ಬದಲಾವಣೆಯ ಕುರಿತು ಈಗಾಗಲೇ ಹಲವಾರು ರೀತಿಯ ಸಂದೇಹ ಮೂಡತೊಡಗಿದೆ. ಅದನ್ನು ನಿಭಾಯಿಸಲು ವಿಜ್ಞಾನಿಗಳು ಆದ್ಯತೆ ನೀಡಬೇಕು. ಪ್ರತಿ ಕ್ಷೇತ್ರದಲ್ಲೂ ಭಾರತವನ್ನು ಮುನ್ನಡೆಸಬೇಕು ಎಂದು ಹೇಳಿದರು. एक साल में ही मेड इन इंडिया कोरोना वैक्सीन बनाई और देशवासियों के लिए उपलब्ध करवा दी. एक साल में ही हमारे वैज्ञानिकों ने कोविड टेस्टिंग किट्स और अपनी जरूरी उपकरणों से देश को आत्मनिर्भर बना दिया. इतने कम समय में ही हमारे वैज्ञानिकों ने कोरोना से लड़ाई में नई नई प्रभावी दवाएं ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪಾಲ್ಗೊಂಡಿದ್ದರು. ऑक्सीजन प्रोडक्शन को स्पीड अप करने के रास्ते खोजे. आपके इस योगदान से, इस असाधारण प्रतिभा से ही देश इतनी बड़ी लड़ाई लड़ रहा है. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಮಾಣ 62% ಇಳಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸಚಿವಾಲಯದ ಕಾರ್ಯದರ್ಶಿ ಲವ್ ಅಗರ್ವಾಲ್ ಸುದ್ದಿಗೋಷ್ಠಿಯಲ್ಲಿಂದು ಗರಿಷ್ಠ ಸೋಂಕು ಪ್ರಕರಣಗಳನ್ನು ಹೊಂದಿದ್ದ ಮೇ 7ಕ್ಕೆ ಹೋಲಿಕೆ ಮಾಡಿದರೆ ಸದ್ಯ ಸೋಂಕಿನ ಪ್ರಮಾಣ ಇಳಿಮುಖವಾಗಿದ್ದು, ಕಳೆದ 3 ವಾರಗಳಿಂದ ಸತತವಾಗಿ ಹೊಸ ಪ್ರಕರಣಗಳು ಕಡಿಮೆಯಾಗುತ್ತಿವೆ. ಚೇತರಿಕೆ ಪ್ರಮಾಣ 93% ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಸೋಂಕು ಅಧಿಕವಾಗಿದ್ದ 281 ಜಿಲ್ಲೆಗಳಲ್ಲಿ ಸೋಂಕು ಹಬ್ಬುವಿಕೆ ನಿಯಂತ್ರಣಕ್ಕೆ ಬಂದಿದ್ದು, ಪ್ರತಿದಿನ 100ಕ್ಕೂ ಅಧಿಕ ಹೊಸ ಪ್ರಕರಣಗಳು ಪತ್ತೆಯಾಗುವ ಜಿಲ್ಲೆಗಳ ಸಂಖ್ಯೆ 257ಕ್ಕೆ ಇಳಿದಿದೆ ಎಂದರು. ಕಳೆದ 24 ಗಂಟೆಯಲ್ಲಿ 1,32,000 ಹೊಸ ಪ್ರಕರಣಗಳು ದಾಖಲಾಗಿವೆ. ಇದುವರೆಗೆ 22.41 ಕೋಟಿ ಡೋಸ್ ಲಸಿಕೆಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು. प्रिंसिपल्स पर उसी तरह से, उसी मोमेंटम से, उसी एनर्जी से, उसी स्पीड से काम करते रहें. हमारे 5 प्रिंसिपल जिसको हम हमेशा आपके द्वारा सब लोगों से विनती करते रहे हैं, जिसमें कि हमारा मेन फोकस है कि टाइम पर टेस्टिंग कराएं, साथ ही टेस्ट होने के साथ प्रॉपर आइसोलेट करें, और हमारे संपर्क में आने वाले जो लोग हैं जिनके चांसेस है कि वो भी पॉजिटिव हो सकते हैं, उनकी टेस्टिंग कराएं आईसीएमआर प्रोटोकॉल के तहत. जो लोग होम आइसोलेशन में रहें वे होम आइसोलेशन की गाइडलाइन फॉलो करें, और जिनको जरूरत है वे हॉस्पिटल में एडमिट होकर क्लिनिकल मैनेजमेंट प्रोटोकॉल के तहत अपना ट्रीटमेंट कराएं. नए एक
हमारे जो आर्मर है, नया एक सपोर्टिंग टूल है वैक्सीनेशन, हम उस पर ध्यान दें। उसके बारे में कोई भी भ्रांति ना रखते हुए वैक्सीनेशन जब भी जिस भी सेंटर में हमारे पास अवेलेबल हो हम वैक्सीनेशन जरूर कराएं। और साथ ही मुख्यतः सबसे इंपॉर्टेंट टास्क इज इन टर्म्स ऑफ कोविड अप्रोप्रिएट बिहेवियर, हम रूट कॉज पर काम करें। हम ये इंश्योर करें 2 गज की दूरी, यूज ऑफ मास्क एंड प्रॉपर सैनिटेशन, रेस्पिरेटरी हाइजीन, इन प्रैक्टिसेस को फॉलो करते हुए इन्फेक्शन को फैलने से एब इनिशियो स्टार्टिंग से ही फैलने से रोकें। ನೀತಿ ಆಯೋಗದ ಸದಸ್ಯ ಡಾ ವಿಕೆ ಪಾಲ್, ಜನರ ಸಂಘಟಿತ ಪ್ರಯತ್ನದಿಂದ ಸೋಂಕು ಪ್ರಕರಣಗಳಲ್ಲಿ ಇಳಿಕೆಯಾಗಿದೆ. ಮುಂದೆಯೂ ಕೋವಿಡ್ ನಿಯಮಾವಳಿ ಪಾಲನೆ ಮಾಡುವುದು ಅಗತ್ಯ ಎಂದರು. ಭಾರತದಲ್ಲಿ ನಿನ್ನೆ ರಾತ್ರಿವರೆಗೆ ದೊರೆತ ದಾಖಲೆ ಪ್ರಕಾರ 17.2 ಕೋಟಿ ಜನ ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅಮೆರಿಕವನ್ನು ದಾಟಿ ನಡೆದಿದ್ದೇವೆ. ಅಮೆರಿಕದಲ್ಲಿ ಈವರೆಗೆ 16 ಕೋಟಿ, ಇಂಗ್ಲೆಂಡ್ನಲ್ಲಿ 3.9 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ ಎಂದು ತಿಳಿಸಿದರು. ಹೈದರಾಬಾದ್ ಮೂಲದ ಸಂಸ್ಥೆಯೊಂದಕ್ಕೆ 30 ಕೋಟಿ ಡೋಸ್ ಲಸಿಕೆ ಉತ್ಪಾದನೆಗೆ ಆದೇಶ ನೀಡಲಾಗಿದೆ. ಇದಕ್ಕೆ ಸರ್ಕಾರ ನೆರವು ನೀಡುತ್ತಿದೆ ಎಂದರು. ಮುಂಬರುವ ಕೋವಿಡ್ ಅಲೆಯಲ್ಲಿ ಮಕ್ಕಳ ಚಿಕಿತ್ಸಾ ವ್ಯವಸ್ಥೆ ಸುಧಾರಣಾ ಪ್ರಕ್ರಿಯೆ ಕುರಿತು ಸಮಾಲೋಚನೆ ನಡೆಸಲಾಗುತ್ತಿದೆ. ಮಕ್ಕಳ ಚಿಕಿತ್ಸೆ ಆರೈಕೆಗೆ ಮಾರ್ಗಸೂಚಿ ರೂಪಿಸಲಾಗಿದೆ ಎಂದರು. ಕೋವ್ಯಾಕ್ಸಿನ್ ಒಂದೇ ಅಲ್ಲ, ಝೈಡಸ್ ಕೂಡ ಮಕ್ಕಳಿಗೆ ಲಸಿಕೆ ನೀಡುವ ಕುರಿತು ಪ್ರಯೋಗ ನಡೆಸುತ್ತಿದೆ. ಶೀಘ್ರದಲ್ಲೇ ಮಕ್ಕಳಿಗೂ ಲಸಿಕೆ ದೊರೆಯಲಿದೆ ಎಂಬ ಭರವಸೆ ವ್ಯಕ್ತಪಡಿಸಿದರು. Higher will be the wave. What I'm trying to explain to you is something mathematically valid but equally valid by common sense. अगर हम ये सारा व्यवहार एकदम से फिर उसी पे चले जाएंगे जो दिसंबर, जनवरी, फरवरी में था, मान लीजिए एकदम से चले जाएंगे तो वेव फिर दोबारा जल्दी आएगा वायरस और ऊंचाई तक जाएगा. इसको हम धीरे धीरे अपना बिहेवियर को एडजस्ट करेंगे, टाइट्रेट करेंगे, टाइट रोप वॉक करेंगे तो वेव छोटी भी होगी, शायद ना भी आए और आगे चलती जाएगी. कहने का मतलब ಭಾರತೀಯ ರಿಸರ್ವ್ ಬ್ಯಾಂಕ್ ದ್ವೈಮಾಸಿಕ ಹಣಕಾಸು ನೀತಿಯ ಪರಿಶೀಲನೆ ನಡೆಸಿದ್ದು, ಈ ಹಿಂದಿನ 4% ರೆಪೋ ದರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ. ಪರಿಶೀಲನಾ ಸಭೆಯ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ್ ಇಂದು ವಿತ್ತೀಯ ನೀತಿ ಪ್ರಕಟಿಸಿದರು. 2021-22ನೇ ಸಾಲಿನ ನೈಜ ಜಿಡಿಪಿ ವೃದ್ಧಿ ದರವನ್ನು 9.5% ಅಂದಾಜಿಸಲಾಗಿದ್ದು, ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಳ್ಳುತ್ತಿದೆ ಎಂದರು. ಜಿಡಿಪಿ ದರ ಪ್ರಥಮ ತ್ರೈಮಾಸಿಕದಲ್ಲಿ 18.5%, ಎರಡನೇ ತ್ರೈಮಾಸಿಕದಲ್ಲಿ 7.9%, ಮೂರನೇ ತ್ರೈಮಾಸಿಕದಲ್ಲಿ 7.2% ಹಾಗೂ ನಾಲ್ಕನೇ ತ್ರೈಮಾಸಿಕದಲ್ಲಿ 6.6% ಇರಲಿದೆ ಎಂದು ಅವರು ತಿಳಿಸಿದರು. ಬ್ಯಾಂಕ್ ಬಡ್ಡಿ ದರಗಳು ಸಹ ಹಿಂದಿನಂತೆ 4.25% ಮುಂದುವರಿಯಲಿವೆ. A rebound in global trade is taking hold, which should support India's export sector. Global demand conditions are expected to improve further, buoyed by fiscal stimulus packages and fast progress of vaccination in advanced economies. India's exports in March, April and May 2021 have launched into an upswing. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಕೇರಳವನ್ನು ಪ್ರವೇಶಿಸಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೇಂದ್ರ ಹವಾಮಾನ ಇಲಾಖೆ ನಿರ್ದೇಶಕ ಮೃತ್ಯುಂಜಯ ಮಹಾಪಾತ್ರ 2 ದಿನ ವಿಳಂಬವಾಗಿ ನೈಋತ್ಯ ಮುಂಗಾರು ಕೇರಳಕ್ಕೆ ಆಗಮಿಸಿದೆ. ಇದರಿಂದಾಗಿ ಅರಬ್ಬಿ ಸಮುದ್ರದ ದಕ್ಷಿಣ ಭಾಗ, ಲಕ್ಷದ್ವೀಪ, ಬಂಗಾಳಕೊಲ್ಲಿಯ ನೈಋತ್ಯ ಭಾಗ ಮತ್ತು ತಮಿಳುನಾಡು ಹಾಗೂ ಕೇರಳದ ದಕ್ಷಿಣ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಕೇರಳದ ಇತರೆ ಭಾಗಗಳಿಗೆ, ಲಕ್ಷದ್ವೀಪ, ತಮಿಳುನಾಡು ಮತ್ತು ಪುದುಚೇರಿಯ ಹಲವು ಭಾಗಗಳು, ಕರ್ನಾಟಕ ಮತ್ತು ರಾಯಲಸೀಮೆಯ ಕರಾವಳಿ ಪ್ರದೇಶಗಳಿಗೆ ಇನ್ನೆರಡು ದಿನಗಳಲ್ಲಿ ವ್ಯಾಪಿಸಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಅಲೆಗಳೇಳುವ ಸೂಚನೆ ಇದ್ದು, ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಈ ಬಾರಿ ದೇಶದಲ್ಲಿ ಮುಂಗಾರು ಮಳೆ ಸಾಮಾನ್ಯವಾಗಿರಲಿದೆ. ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಈವರೆಗೆ 22,37,00,000ಕ್ಕೂ ಅಧಿಕ ಡೋಸ್ ಲಸಿಕೆ ವಿತರಣೆ ಮಾಡಲಾಗಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಚೇತರಿಕೆ ಪ್ರಮಾಣ 92.79ಕ್ಕೆ ಏರಿಕೆಯಾಗಿದೆ. ಈವರೆಗೆ 99 ಲಕ್ಷ ಆರೋಗ್ಯ ಕಾರ್ಯಕರ್ತರು ಮೊದಲ ಡೋಸ್ ಲಸಿಕೆ ಪಡೆದಿದ್ದು, 68 ಲಕ್ಷ ಕಾರ್ಯಕರ್ತರು 2 ಡೋಸ್ ಲಸಿಕೆ ಪಡೆದಿದ್ದಾರೆ. 1,59,00,000 ಮುಂಚೂಣಿ ಕಾರ್ಯಕರ್ತರು ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ.
86 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರು 2 ಡೋಸ್ ಲಸಿಕೆ ಪಡೆದಿದ್ದಾರೆ. 60 ವರ್ಷ ಮೇಲ್ಪಟ್ಟ 5,96,00,000ಕ್ಕೂ ಅಧಿಕ ಜನರು ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. 1,90,00,000ಕ್ಕೂ ಹೆಚ್ಚಿನ ಜನರು 2 ಡೋಸ್ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಸೇರಿದಂತೆ 11 ರಾಜ್ಯಗಳಲ್ಲಿ 18 ವರ್ಷ ಮೇಲ್ಪಟ್ಟ 10 ಲಕ್ಷ ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ. ದುರ್ಬಲ ಆರೋಗ್ಯ ಹೊಂದಿದವರಿಗೆ ಲಸಿಕೆಯೊಂದೇ ಸುರಕ್ಷಿತ ಮಾರ್ಗವಾಗಿದ್ದು, ಇದನ್ನು ಆಸ್ಪತ್ರೆ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಆಮ್ಲಜನಕ ಪೂರೈಕೆ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಂಡಿರುವ ಕೇಂದ್ರ ಸರ್ಕಾರ ಆಮ್ಲಜನಕ ಸಾಂದ್ರಕಗಳ ಮಾರಾಟ ದರಕ್ಕೆ ಕಡಿವಾಣ ಹಾಕಿದೆ. ರಾಷ್ಟ್ರೀಯ ಔಷಧ ವಸ್ತುಗಳ ದರ ಪ್ರಾಧಿಕಾರವು ಕೋವಿಡ್-19 ಸೋಂಕಿತರ ಚಿಕಿತ್ಸೆಗೆ ಬಳಸುವ ಆಮ್ಲಜನಕ ಸಾಂದ್ರಕಗಳ ಮಾರಾಟ ವ್ಯತ್ಯಾಸಕ್ಕೆ ಶೇಕಡಾ 70ರವರೆಗೆ ಮಿತಿ ಹೇರಿದೆ. ಪರಿಷ್ಕೃತ ದರ ಜೂನ್ 9ರಿಂದ ಜಾರಿಯಾಗಲಿದೆ. ಗರಿಷ್ಠ ಮಾರಾಟ ದರ ನಿಯಮ ಉಲ್ಲಂಘನೆ ಮಾಡಿರುವ ಘಟನೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷದ ಕಾರ್ಯಾಧ್ಯಕ್ಷ ಈಶ್ವರ್ ಬಿ ಖಂಡ್ರೆ, ಶಾಸಕರಾದ ಆರ್ವಿ ದೇಶಪಾಂಡೆ, ಎಚ್ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ ಅವರನ್ನೊಳಗೊಂಡ ಕಾಂಗ್ರೆಸ್ ನಿಯೋಗ ಇಂದು ರಾಜ್ಯಪಾಲರ ಮೂಲಕ ಪ್ರಧಾನಿ ಅವರಿಗೆ ಮನವಿ ಸಲ್ಲಿಸಿತು. ಇಂದು ಸಂಜೆ ರಾಜ್ಯಪಾಲರನ್ನು ಭೇಟಿ ಮಾಡಿದ ನಿಯೋಗ ದೇಶದಲ್ಲಿ ಪ್ರತಿದಿನ 1 ಕೋಟಿ ಜನರಿಗೆ ಲಸಿಕೆ ನೀಡುವುದನ್ನು ಕೇಂದ್ರ ಸರ್ಕಾರ ಖಾತರಿಪಡಿಸಬೇಕು ಮತ್ತು ದೇಶದ ಎಲ್ಲ ನಾಗರಿಕರಿಗೂ ಉಚಿತ ಲಸಿಕೆ ಒದಗಿಸುವ ವ್ಯವಸ್ಥೆ ಮಾಡಬೇಕು ಎಂದು ಮನವಿ ಮಾಡಿತು. ದೇಶದಲ್ಲಿ ಕೊರೋನಾ ಸಾಂಕ್ರಾಮಿಕ ಹೆಚ್ಚಿದ್ದು ವೇಗವಾಗಿ ಹರಡುತ್ತಿದೆ. ಬೇರೆ ಬೇರೆ ಸಂಸ್ಥೆಗಳ ಲಸಿಕೆಗಳ ಬೆಲೆಯಲ್ಲಿ ವ್ಯತ್ಯಾಸವಿದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ದರ ನೀಡಿ ಲಸಿಕೆ ಪಡೆಯುವುದು ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರವೇ ಉಚಿತ ಲಸಿಕೆ ಒದಗಿಸಬೇಕು. ಈ ವರ್ಷಾಂತ್ಯದೊಳಗೆ 18 ವರ್ಷ ವಯೋಮಾನ ಮೀರಿದ ಎಲ್ಲ ವಯಸ್ಕರಿಗೂ ಲಸಿಕೆ ನೀಡಬೇಕು. ಈಗ ದೈನಂದಿನ 16 ಲಕ್ಷ ಲಸಿಕೆ ವಿತರಣೆಯಿಂದ ಈ ಗುರಿ ಸಾಧನೆ ಸಾಧ್ಯವಾಗುವುದಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಿದೆ. ಶಾಸಕ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಲಾಗುತ್ತಿರುವ 10,000 ಡೋಸ್ ಉಚಿತ ಕೋವಿಡ್ ಲಸಿಕೆ ಅಭಿಯಾನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಇದೇ ವೇಳೆ ಡಿಕೆ ಶಿವಕುಮಾರ್ 2ನೇ ಡೋಸ್ ಲಸಿಕೆ ಪಡೆದರು. ಬಳಿಕ ಅವರು ಪ್ರತಿಯೊಬ್ಬರಿಗೂ ಲಸಿಕೆ ದೊರೆಯುವಂತಾಗಬೇಕು, ಪರಸ್ಪರ ಕೊರೋನಾ ಸಂಕಷ್ಟದ ಸಮಯದಲ್ಲಿ ನೆರವಾಗಬೇಕು ಎಂದರು. ನಮ್ಮ ಮಲ್ಲಿಕಾರ್ಜುನ ಕುಟುಂಬದವರು ಅವರು ಸೇರಿ ನಾನೇ 1 ಲಕ್ಷ ಮಿನಿಮಮ್ 1 ಲಕ್ಷ ಜನಕ್ಕೆ ಉಚಿತವಾಗಿ ಲಸಿಕೆ ಕೊಡ್ತೀನಿ ಅಂತ ಈಗಾಗಲೇ ಅವರು ಮುಂದೆ ಬಂದಿದ್ದಾರೆ, ಆರ್ಡರ್ ಕೊಟ್ಟಿದ್ದಾರೆ. 6 ಕೋಟಿ ರೂಪಾಯಿ ಅಷ್ಟು ಡೆಪಾಸಿಟ್ ಮಾಡಿದ್ದಾರೆ. 4 ಲಕ್ಷ ಹೋಗಿದೆ. ಈಗಾಗಲೇ 10,000 ಡೋಸ್ ಬಂದಿದೆ. ಶಾಮನೂರು ಶಿವಶಂಕರಪ್ಪ ಪ್ರತಿಯೊಬ್ಬರೂ ಲಸಿಕೆ ಪಡೆಯುವ ಮೂಲಕ ಸೋಂಕಿನಿಂದ ರಕ್ಷಣೆ ಪಡೆಯಬೇಕು ಎಂದರು. ಈ ಕರೋನಾದಿಂದ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವೇ ಸ್ವಂತ ನಮ್ಮ ಖರ್ಚಿನಿಂದ ಇವತ್ತು ಕೋವಿಡ್ ಇನಾಕ್ಯುಲೇಷನ್ ಮದ್ದನ್ನು ತರಿಸಿದ್ದೇವೆ. ಕಂಪನಿಯವರು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಇನ್ಫ್ಲೂಯೆನ್ಸ್ನಿಂದ ಅವರು ಜಲ್ದಿ ಕೊಟ್ಟಿದ್ದಾರೆ. ಒಟ್ಟು 60,000 ಜನಕ್ಕೆ ಆಗೋಷ್ಟು ಬಂದಿದ್ದವು. ಇನ್ನು ಮುಂದೆ ಮತ್ತೆ ಇದಾದಮೇಲೆ ನೋಡ್ತೇವೆ. ಕೊಪ್ಪಳ ಜಿಲ್ಲೆಯ ಹಿರೇಸಿಂಧೋಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋವಿಡ್ ಕೇರ್ ಕೇಂದ್ರದಲ್ಲಿ ಸೋಂಕಿತರಿಗೆ ಗುಣಮಟ್ಟದ ಚಿಕಿತ್ಸೆ ಲಭಿಸುತ್ತಿದ್ದು, ಸೋಂಕು ತಡೆಗೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಒಂದು ನಿಮಿಷ ಸೋಂಕಿನಿಂದ ಗುಣಮುಖರಾದ ಅನ್ನಪೂರ್ಣ ಕೋವಿಡ್ ಕೇಂದ್ರದಲ್ಲಿ ಸೂಕ್ತ ಚಿಕಿತ್ಸೆ ಪಡೆದು ತಾವು ಗುಣಮುಖರಾಗಿದ್ದು, ಮನೆಯ ಸದಸ್ಯರಿಗೆ ಸೋಂಕು ಹರಡದಂತೆ ತಡೆಯಲು ಕೋವಿಡ್ ಕೇಂದ್ರ ನೆರವಾಯಿತು ಎಂದರು. ಕರ್ಸ್ಯಾರ ಸರ್, ನಮ್ಮನ್ನು ಬಸ್ ಮಾಡಿ ಊಟ ಚಲೋ ಕೊಡ್ತಾರೆ, ಆಮೇಲೆ ನಾಷ್ಟ ಕೊಡ್ತಾರೆ ಸರ್, ಟ್ಯಾಬ್ಲೆಟ್ ಕೊಟ್ಟಾರ ಸರ್, ಎಲ್ಲ ಆರಾಮದಾರ. ಬಂದು 5 ದಿವಸ ಆಯಿತು.
ಗುಣಮುಖರಾದ ಲಿಂಗಪ್ಪ ತಮಗೆ ಸೋಂಕು ದೃಢವಾದಾಗ ಊರಿನಲ್ಲಿ ಭಯದ ವಾತಾವರಣ ಉಂಟಾಗಿತ್ತು. ಇಂತಹ ಸಮಯದಲ್ಲಿ ತಮ್ಮನ್ನು ಕೋವಿಡ್ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ಎಂದರು. ಡಾಕ್ಟರ್ ಬರ್ತಾರ, PDO ಸರ್ ಬರ್ತಾರ, ಎಲ್ಲ ವೈದ್ಯಾಧಿಕಾರಿಗಳು ಬಂದು ವಿಚಾರ ಮಾಡಿ ಹೋಗ್ತಾರೆ. ಮಧ್ಯಾಹ್ನ ಊಟ, ಬೆಳಿಗ್ಗೆ ನಾಷ್ಟ, ಸಾಯಂಕಾಲ ಊಟ ಎಲ್ಲ ಚೆನ್ನಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ವಾಲ್ಮೀಕಿ ಸೋಂಕಿತರನ್ನು ಹೋಮ್ ಐಸೋಲೇಷನ್ಗೆ ಬದಲು ಕೋವಿಡ್ ಕೇಂದ್ರಕ್ಕೆ ಕರೆತಂದು ಆರೈಕೆ ಮಾಡುವುದರಿಂದ ಗ್ರಾಮದಲ್ಲಿ ಸೋಂಕು ಹತೋಟಿಗೆ ಬಂದಿದೆ ಎಂದರು. ಎಲ್ಲರಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನಾಷ್ಟ ಊಟ ಎಲ್ಲ ಚೆನ್ನಾಗಿ ಕೊಡ್ತೀವಿ. ಬಿಸಿನೀರು ಎಲ್ಲ ಕೊಡ್ತೀವಿ. ಆಮೇಲೆ ಈಗ ಅವರೆಲ್ಲರೂ ಗುಣಮುಖರಾಗ್ಯಾರ. ಸೋಂಕು ಹರಡೋದನ್ನು ಕಡಿಮೆ ಆಗೈತ್ರಿ. ಈಗ ಗುಣಮುಖರಾಗ್ಯಾರ. ಇವತ್ತು ರಿಚಾರ್ಜ್ ಮಾಡ್ತೀವಿ. ಅವ್ರು 11 ಜನ ಕಡಿಮೆ ಆಗೈತೆ ಸರ್. ಮೊದ್ಲಾಗ ಭಾಳ ಜಾಸ್ತಿ ಐತ್ರಿ, ಈಗ ಭಾಳ ಕಡಿಮೆ ಆಗೈತ್ರಿ. ಗ್ರಾಮ ಪಂಚಾಯಿತಿ PDO ಅಂದಿಗಾಲಪ್ಪ ಕೋವಿಡ್ ಕೇಂದ್ರದಲ್ಲಿ ಉತ್ತಮ ಆಹಾರ, ಕ್ರೀಡಾ ಚಟುವಟಿಕೆ, ವ್ಯಾಯಾಮದೊಂದಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಯಾವುದೇ ವ್ಯಕ್ತಿಗಳು ನಾವು ಅವರಿಗೆ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಇರುವಂಥ ವ್ಯವಸ್ಥೆಯನ್ನು ಬೇರೆ ವ್ಯಕ್ತಿ ಇಲ್ಲಿ ಇದ್ದು ಹೋಗಿರುವಂಥ ಜೊತೆಗೆ ತಿಳಿದುಕೊಂಡು ವಾಲಂಟಿಯರ್ ಆಗಿ ಬರುವುದರಿಂದ ಇಲ್ಲಿ ನಮ್ಮಲ್ಲಿ ಪಾಸಿಟಿವ್ ಬರುವಂಥ ವ್ಯಕ್ತಿಗಳು ಹೋಮ್ ಐಸೋಲೇಷನ್ ಆಗಿರುವಂಥ ಕಡಿಮೆ. ಹೀಗಾಗಿ ಅವರು ಶಿಶು ಕೇಂದ್ರಕ್ಕೆ ಬರೋದಕ್ಕೆ ಅವರು ಇಚ್ಛೆ ಪಡ್ತಾರೆ. ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಮೂಲಿಮನಿ ಹೋಮ್ ಐಸೋಲೇಷನ್ನಲ್ಲಿದ್ದ ಸೋಂಕಿತರಿಗೆ ಮನವೊಲಿಸಿ ಸೋಂಕಿನ ತೀವ್ರತೆಯ ಬಗ್ಗೆ ಮಾಹಿತಿ ನೀಡಿ ಕೇಂದ್ರಕ್ಕೆ ಕರೆತಂದು ಚಿಕಿತ್ಸೆ ನೀಡುತ್ತಿರುವುದರಿಂದ ಸೋಂಕು ಇತರರಿಗೆ ಹರಡುವುದನ್ನು ತಡೆಯಲಾಗಿದೆ ಎಂದು ತಿಳಿಸಿದರು. ಏನು ಲಕ್ಷಣಗಳು ಇದಾವಲ್ಲ, ಫೀವರ್ ಕೇಸು ಅಥವಾ ಕಾಫ್ ಅಂತ ಕೇಸಸ್ ಏನಿದಲ್ಲ ಅಂತ ಕೋಮಾರ್ಬಿಡ್ ಕಂಡೀಷನ್, ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನು, ಕ್ಯಾನ್ಸರ್ ಅಥವಾ TB ಇದ್ದಂಥ ಕೇಸ್ಗಳಿಗೆ ನಾವು ಅಂಥವ್ರನ್ನ ಮನವೊಲಿಸಿ ಶಿಫ್ಟ್ ಮಾಡ್ತಾ ಇದ್ವಿ. ಇನ್ನಂತ ಮಕ್ಕಳಲ್ಲಿ ಏನಂತಂದರೆ ಈಗ 3ನೇಯಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುನ್ನೆಚ್ಚರಿಕೆಯಾಗಿ ನಾವೇನು ಮಾಡ್ತಾ ಇದ್ದೀವಿ, ಅಂಥ ಕೇಸ್ಗಳನ್ನ ಐಡೆಂಟಿಫೈ ಮಾಡಿ ಮಕ್ಕಳೆಲ್ಲ ಪರೀಕ್ಷೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ನಮ್ಗೆ ಸಿಂಧಗಿ ವ್ಯಾಪ್ತಿಯಲ್ಲಿ 15 ಕೇಸ್ ರಿಪೋರ್ಟ್ ಆಗಿದೆ. ಆಧುನಿಕ ಮೈಸೂರಿನ ನಿರ್ಮಾತೃ ಎಂದೇ ಹೆಸರಾಗಿರುವ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನಾಚರಣೆಯನ್ನು ಮೈಸೂರಿನಲ್ಲಿಂದು ಆಚರಿಸಲಾಯಿತು. KR ವೃತ್ತದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ST ಸೋಮಶೇಖರ್ ಮಾಲಾರ್ಪಣೆ ಮಾಡಿದರು. ಸಂಸದ ಪ್ರತಾಪ್ ಸಿಂಹ, ಶಾಸಕ GT ದೇವೇಗೌಡ, SA ರಾಮದಾಸ್, ತನ್ವೀರ್ ಸೇಠ್, B ಹರ್ಷವರ್ಧನ್, L ನಾಗೇಂದ್ರ, ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ, ನಗರ ಪೊಲೀಸ್ ಆಯುಕ್ತ ಡಾ ಚಂದ್ರಗುಪ್ತ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ DD ನ್ಯೂಸ್ನೊಂದಿಗೆ ST ಸೋಮಶೇಖರ್ ಮೈಸೂರು ಸಂಸ್ಥಾನದ 24ನೇ ರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತದ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ ಅಭಿವೃದ್ಧಿಯ ಮುಂಚೂಣಿ ಪಥದಲ್ಲಿ ಗುರುತಿಸಿಕೊಂಡಿತು. ಸಾಮಾಜಿಕವಾಗಿ ಅಪಾರ ಕಾಳಜಿ ಹೊಂದಿದ್ದ ನಾಲ್ವಡಿ ಅವರು ಜನಪರ ಯೋಜನೆಗಳ ಮೂಲಕ ಮಾದರಿ ಮೈಸೂರು ನಿರ್ಮಾಣಕ್ಕೆ ಶ್ರಮಿಸಿದ್ದರು ಎಂದು ತಿಳಿಸಿದರು. ಕೋವಿಡ್ ಇರೋದ್ರಿಂದ ಅತ್ಯಂತ ಸರಳವಾಗಿ ಎಲ್ಲ ಜನಪ್ರತಿನಿಧಿಗಳ ಸಮೇತ ಅವರ ಪ್ರತಿಮೆಗೆ ಹೂವು ಹಾಕುವ ಮುಖಾಂತರ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಮಂಗಳೂರು ವಿಮಾನ ನಿಲ್ದಾಣ, ಸುಬ್ರಹ್ಮಣ್ಯದಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸಂಕೇಶ್ವರ, ಕೊಟ್ಟೂರು 9, ಲೋಕಾಪುರ 8, ಕೋಟ, ಕಾರವಾರ, ಅರಭಾವಿ, ಬಾದಾಮಿ, ಕೆರೂರು, ಕಲಾದಗಿ, ಬರಗೂರು 7, ಮೈಸೂರು, ಹಗರಿಬೊಮ್ಮನಹಳ್ಳಿ, ಶಿರಾ 6, ಕುಂದಾಪುರ, ಬೈಲಹೊಂಗಲ, ಹಿರೇಕೆರೂರು, ಯಡ್ರಾಮಿ, ಕೊಟ್ಟಿಗೆಹಾರ, ಬೆಂಗಳೂರು ನಗರ, ದಾವಣಗೆರೆ, ಹಿರಿಯೂರು, ನಾಯಕನಹಟ್ಟಿ, ಚಿಕ್ಕಬಳ್ಳಾಪುರ, ತುಮಕೂರು, ಮಧುಗಿರಿಯಲ್ಲಿ 5, ಪಣಂಬೂರು, ಶಿರಾಲಿ, ಹಳಿಯಾಳ, ನಿಪ್ಪಾಣಿ, ಅಥಣಿ, ಕುಡುಚಿ, ಧಾರವಾಡ, ಮಾಲೂರು, ಹೊಸಕೋಟೆ, ಕುಣಿಗಲ್ 4, ಧರ್ಮಸ್ಥಳ, ಕಾರ್ಕಳ, ಭಟ್ಕಳ, ಮಂಕಿ, ಹೊನ್ನಾವರ, ಚಿಕ್ಕೋಡಿ, ನರಗುಂದ, ಕುಕನೂರು, ಯಲಬುರ್ಗ, ಬಾಗಲಕೋಟೆ, ರಬಕವಿ, ಕುಶಾಲನಗರ, ಕೊಪ್ಪ, ತರೀಕೆರೆ, ಬೇಲೂರು, ಹಾಸನ, ಬಂಗಾರಪೇಟೆ, ಸಂಡೂರು, ಚನ್ನಗಿರಿ, ಸಂತೆಬೆನ್ನೂರು, ಹೊಸದುರ್ಗ, ಚಳ್ಳಕೆರೆ ಮತ್ತು ಬುಕ್ಕಾಪಟ್ಟಣದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಬಹುತೇಕ ಕಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ. ಗರಿಷ್ಠ ತಾಪಮಾನ 30, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ರಾಜ್ಯದ ಕರಾವಳಿಗೆ ನೈಋತ್ಯ ಮುಂಗಾರು ಇಂದು ಪ್ರವೇಶಿಸಿದ್ದು, ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಹಲವೆಡೆ ಮಳೆಯಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಳಗಾವಿ, ಧಾರವಾಡ ಜಿಲ್ಲೆಗಳಲ್ಲಿ ಕೊರೋನಾ ಸ್ಥಿತಿಗತಿ ಪರಾಮರ್ಶೆ. ಆಮ್ಲಜನಕ, ಲಸಿಕೆ ಪೂರೈಕೆಗೆ ಪ್ರಥಮ ಆದ್ಯತೆ, ಮುಖ್ಯಮಂತ್ರಿ BS ಯಡಿಯೂರಪ್ಪ. ದ್ವಿತೀಯ PUC ಪರೀಕ್ಷೆ ರದ್ದು, ಜೂನ್ ಅಂತ್ಯದೊಳಗೆ ಗ್ರೇಡಿಂಗ್ ಮಾದರಿ ಫಲಿತಾಂಶ. SSLCಗೆ 2 ದಿನದ ಪರೀಕ್ಷೆ, S ಸುರೇಶ್ ಕುಮಾರ್.
ವರ್ಷಾಂತ್ಯಕ್ಕೆ ದೇಶದ 130 ಕೋಟಿ ಜನರಿಗೆ ಲಸಿಕೆ. ಈ ತಿಂಗಳು ರಾಜ್ಯಕ್ಕೆ 50 ಲಕ್ಷ ಡೋಸ್ ಉಚಿತ ಪೂರೈಕೆ. ಸಚಿವ ಡಿವಿ ಸದಾನಂದಗೌಡ. ಹಾಗೂ ಕರ್ನಾಟಕ ಕರಾವಳಿಯತ್ತ ನೈಋತ್ಯ ಮುಂಗಾರು. ರಾಜ್ಯದ ಹಲವೆಡೆ 2 ದಿನ ವ್ಯಾಪಕ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.